ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇಸಾಯಿ ಕಲ್ಲೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಅಫಜಲ್ಪುರ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 1-4-2026 ಬುಧವಾರದಂದು ರುದ್ರಾಭಿಷೇಕ ಸೇರಿದಂತೆ ಕುಂಭ ಅಭಿಷೇಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಲಿವೆ. ಅದೇ ರೀತಿಯಾಗಿ ದಿನಾಂಕ 2-4-2026 ಗುರುವಾರ ಶ್ರೀ ಸಿದ್ದೇಶ್ವರ ಪಲ್ಲಕ್ಕಿಯು ಪುರವಂತರ ಸೇವೆಯೊಂದಿಗೆ ಮತ್ತು ಬಾಜ್ಯ ಭಜಂತ್ರಿ ಹಾಗೂ ಹಲವು ವಾದ್ಯ ವೈಭವಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಜರುಗಲಿದೆ. ಅದೇ ರೀತಿಯಾಗಿ ಶ್ರೀ ಜಗದೀಶ್ ಚನ್ನಬಸವರಾಜ್ ದೇಶಮುಖ್ ಇವರ ಮನೆತನದವರಿಂದ ಪ್ರಾರಂಭವಾದ ಶ್ರೀ ರೇವಣಸಿದ್ದೇಶ್ವರ ಪುರಾಣ ಹಾಗೂ ಶ್ರೀ ಸಿದ್ದರಾಮೇಶ್ವರರ ಪುರಾಣವು ಮಹಾಮಂಗಲಗೊಳ್ಳುವುದು. ತದನಂತರ ಸಂಜೆ 5 ಗಂಟೆಗೆ 24ನೇ ರಥೋತ್ಸವ ಹಾಗೂ ಮದ್ದು ಸುಡುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ ಎಂದು ಸಿದ್ದೇಶ್ವರ ದೇವಸ್ಥಾನ ಸಮಿತಿ ಆಡಳಿತ ಮಂಡಳಿಯವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ಇದಲ್ಲದೆ ಈಗಾಗಲೇ ಶಾಸಕರ ಅನುದಾನದಲ್ಲಿ ಮಾಲಗಂಬ ಕೂಡ ಪೂರ್ವ ಸಿದ್ಧತೆಯಲ್ಲಿ ಇದೆ ಎಂದು ತಿಳಿಸಿದರು. ಬೆಂಗಳೂರಿನ ಶ್ರೀ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 2ನೇ ತಾರೀಕು ಜಾತ್ರೆ ಇರೋದರಿಂದ ದವನದ ಹುಣ್ಣಿಮೆಯ ದಿನ ಜಾತ್ರೆ ಇದೆ. ಅದರ ಪ್ರಯುಕ್ತವಾಗಿ ನಾವು 21 ದಿನಗಳ ಕಾಲ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಗದಗಿನ ಸಿದ್ಧಲಿಂಗಯ್ಯ ಸ್ವಾಮಿಗಳು ಹಾಗೂ ಇವರಿಂದ ಪುರಾಣ ಇರುತ್ತದೆ 21 ದಿನ. ಅದಾದ ನಂತರ ಶ್ರೀ ವೇದಮೂರ್ತಿ ಗುರುಪಾದಯ್ಯ ಮೇಲಿನ ಮಠ ಇವರ ದಿವ್ಯ ಸಾನ್ನಿಧ್ಯ ಹಾಗೂ ಶ್ರೀ ಮಳೇಂದ್ರ ಶಿವಾಚಾರ್ಯರು ಅಫಜಲ್ಪುರ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ಇರುತ್ತದೆ. ಏಪ್ರಿಲ್ 1 ತಾರೀಕು ತೇರಿಂದ ಕುಂಭಾಭಿಷೇಕ ಇರ್ತದೆ. ಭೀಮಾ ನದಿಗೆ ಹೋಗಿ ನೀರು ತರುವ ಮುಖಾಂತರ ಕುಂಭಾಭಿಷೇಕ ನೆರವೇರಿಸ್ತೇವೆ. ಅದಾದ ನಂತರ ಗುರುಪಾದಯ್ಯ ಸ್ವಾಮಿಗಳು ಮೇಲಿನ ಮಠ ಇವರಿಂದ ಪೂಜಾ ಕಾರ್ಯಕ್ರಮಗಳು ಜರುಗ್ತವೆ. ಅದಾದ ನಂತರ ಮರುದಿನ 2ನೇ ತಾರೀಕು ಜಾತ್ರೆ ಇರ್ತದೆ, ರಥೋತ್ಸವ ಅವತ್ತು ಜರುಗ್ತದೆ. ಅದಾದ ನಂತರ ಕುಸ್ತಿ ಇರ್ತದೆ ಮತ್ತು ನಾಟಕ ಕೂಡ ಇರ್ತದೆ. 2 ಸಲ ನಾಟಕ ಇರ್ತದೆ. 2ನೇ ತಾರೀಕು 4ನೇ ತಾರೀಕು ನಾಟಕ ಇರ್ತದೆ. ಇನ್ನು ಗುಡಿ ಕೂಡ ಕಟ್ಟಡ ಅದ್ದೂರಿಯಾಗಿ ಚೆಂದ ಆಗ್ಯದ. ಇನ್ನು ಮಾಲಗಂಬ ಒಂದು ನಡೆದ ಮುಂದೆ ಇನ್ನೂ ಚಾಲ್ತಿಯಲ್ಲಿದೆ. ಅದರ ಫಂಡ್ MLA ಅವರು ನಮಗೆ ನೀಡಿದ್ದು, ಅದು ಕೂಡ ಕಾಮಗಾರಿ ಚಾಲ್ತಿಯಲ್ಲಿದೆ.